ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಸರಿಸುಮಾರು 480ಕ್ಕೂ ಹೆಚ್ಚು ವಿಡಿಯೋಗಳನ್ನು ಕಾನೂನಿಗೆ ಸಂಬಂಧಪಟ್ಟಂತೆ ಹಾಗೂ ಇನ್ನಿತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಾರ್ವಜನಿಕರ ಒಳಿತಿಗಾಗಿ, ಕಲ್ಯಾಣಕ್ಕಾಗಿ ಉಚಿತವಾಗಿ ಮಾಹಿತಿಗಳನ್ನು ಸಾರ್ವಜನಿಕರ ಸದುದ್ದೇಶದಿಂದ ಸರಳವಾದ ಕನ್ನಡದಲ್ಲಿ ಕನ್ನಡಿಗರಿಗೆ ಕಾನೂನನ್ನು ತಿಳಿಸಬೇಕು ಅಂತ ಹೇಳಿ ಮಾಹಿತಿಗಳನ್ನು ನೀಡ್ತಾ ಬರ್ತಾ ಇದ್ದೇನೆ. ಮೊದಲ ಬಾರಿಗೆ ನನ್ನ ವಿಡಿಯೋ ನೋಡ್ತಾ ಇರೋರಾದ್ರೆ ಮರೆಯದ ಹಾಗೆ ಈಗಲೇ ಈ ವಿಡಿಯೋ ಕೆಳಗೆ ಇರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಬಿಡುವಿದ್ದಾಗೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಬುದ್ಧಿವಂತರಾಗಿ, ಸಮಸ್ಯೆಗಳಿಗೆ ಸಿಲುಕದಂತೆ ಚಾಕಚಕ್ಯತೆಯಿಂದ ವ್ಯವಹಾರ ನಡೆಸುವಂತವರು ಆಗಬೇಕು ಅನ್ನೋದು ನನ್ನ ಈ ಚಾನಲಿನ ಮುಖ್ಯ ಉದ್ದೇಶ. ಸಮಸ್ಯೆ ಬಂದ ಮೇಲೆ ವಕೀಲರನ್ನ ಭೇಟಿ ಮಾಡುವುದು ಒಂದಾದರೆ, ಸಮಸ್ಯೆಗಳು ಬರದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಿ ಜ್ಞಾನವನ್ನು ಅವರಿಗೆ ನೀಡಿ ಸಾರ್ವಜನಿಕರು ಕಾನೂನಿನ ಕುಣಿಕೆಗಳಿಗೆ, ಸಮಸ್ಯೆಗಳಿಗೆ ಸಿಲುಕಬಾರದು ಎಂಬುವಂತಹ ಒಂದು ಅಭಿಲಾಷೆಯಿಂದ ಸಾರ್ವಜನಿಕರ ಒಳಿತಿಗಾಗಿ ಈ ಮಾಹಿತಿಗಳನ್ನೆಲ್ಲ ನೀಡ್ತಾ ಬರ್ತಾ ಇದ್ದೇನೆ. ನಿಮಗೂ ಕೂಡ ಈ ವಿಡಿಯೋ ಲೈಕ್ ಆಗಿದ್ದರೆ, ಈ ಉದ್ದೇಶ ನಿಮಗೆ ಇಷ್ಟ ಆಗಿದ್ದೇ ಆದಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ, ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತರರಿಗೂ ಕೂಡ ತಿಳಿಸಿ, ನಿಮಗೆ ಗೊತ್ತಿರುವಂತಹ ರೀತಿಯಲ್ಲಿ ಈ ವಿಡಿಯೋಗಳನ್ನು ಪ್ರಮೋಟ್ ಮಾಡಿ. ಹಾಗೂ ಯಾರಿಗಾದರೂ ಪ್ರಮೋಟ್ ಮಾಡಬೇಕು, ನಾನು ಕೂಡ ಕೈ ಜೋಡಿಸ್ತೇನೆ ಅಂತ ಆದರೆ ಖಂಡಿತವಾಗಿಯೂ ಅವರು ಬಂದು ನನ್ನನ್ನು ಭೇಟಿ ಮಾಡಬಹುದು ಅಂತ ಹೇಳ್ತಾ, ಏನಾದರೂ ಕಾನೂನಿನ ಸಮಸ್ಯೆಗಳು ಇದ್ದಿದ್ದೇ ಆದಲ್ಲಿ, ವೈಯಕ್ತಿಕವಾಗಿ ಸಮಸ್ಯೆಗಳು ಇದ್ದಿದ್ದೇ ಆದಲ್ಲಿ ನೀವು ನನ್ನನ್ನು ಭೇಟಿ ಮಾಡಬಹುದು. ಕರ್ನಾಟಕದಾದ್ಯಂತ ಜನರು, ಸಾವಿರಾರು ಜನರು ಫೋನ್ ಮುಖಾಂತರ ಕನ್ಸಲ್ಟೇಷನ್ಗಳನ್ನು ಪಡ್ಕೊಳ್ತಾ ಇದ್ದಾರೆ, ಕಚೇರಿಗಳಿಗೆ ಬರ್ತಾ ಇದ್ದಾರೆ, ನೂರಾರು ಕೇಸುಗಳನ್ನು ನೀಡ್ತಾ ಇದ್ದಾರೆ. ಸೊ ಅವರು ಮಾಡಬೇಕಾಗಿರೋದಿಷ್ಟೇ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಅದರ ಮುಖಾಂತರ, ವಾಟ್ಸ್ಆ್ಯಪ್ ಮುಖಾಂತರ ನೀವು ನನ್ನ ಕಚೇರಿಯ ಲೊಕೇಶನ್ನ ಪಡೆದು ಬಂದು ಭೇಟಿ ಮಾಡಬಹುದು. ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಫೋನ್ ಮುಖಾಂತರನೂ ಕೂಡ ಸಲಹೆಗಳನ್ನು ಪಡ್ಕೊಳ್ಬಹುದು. ಯಾವುದಾದರೂ ಕೇಸುಗಳಿದ್ರೂ ಕೂಡ ಬಂದು ಭೇಟಿ ಮಾಡಬಹುದು ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದೇನೆ. ಯಾವುದೇ ಜಿಲ್ಲೆಯ ಯಾವುದೇ ತರಹದ ಕೇಸುಗಳಿದ್ರು ಬಂದು ಭೇಟಿ ಮಾಡಿ. ಸಾಕಷ್ಟು ಅಡ್ವೊಕೇಟ್ಸ್ಗಳನ್ನು ಹೈರ್ ಮಾಡಿದ್ದೇನೆ ನನ್ನ ಕಚೇರಿಯಲ್ಲಿ. ಸರಿಸುಮಾರು 10 ರಿಂದ 15 ವಕೀಲರು ಕೆಲಸ ಮಾಡ್ತಾ ಇದ್ದಾರೆ. ಬಹುದೊಡ್ಡ ಆಫೀಸು ಸೆಟಪ್ ಮಾಡ್ತಾ ಇದ್ದೇನೆ. ಸೊ ಎಲ್ಲವನ್ನು ಕೂಡ ಎಫೆಕ್ಟಿವ್ ಆಗಿ ನಡೆಸಿಕೊಡ್ಲಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಮುಖ್ಯವಾದಂಥ ವಿಚಾರಕ್ಕೆ ಬಂದುಬಿಡ್ತೇನೆ. ಹೊಸ ಕಾನೂನುಗಳ ಭರಾಟೆ, ಆದ್ದರಿಂದ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಬರ್ತಾ ಇದ್ದೇನೆ. ಜನರಿಗೆ ಆದಷ್ಟು ಬೇಗ ಈ ಹೊಸ ಕಾನೂನನ್ನು ತಿಳಿಸಿಕೊಡಬೇಕು, ಗೊಂದಲಗಳಿಗೆ ಈಡಾಗಬಾರದು, ಸಮಸ್ಯೆಗಳಿಗೆ ಈಡಾಗಬಾರದು ಎಂಬುದೇ ನನ್ನ ಈ ಒಂದು ಉದ್ದೇಶ ಆಗಿದೆ. ಇನ್ನು ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಗಳು ನಡೆದಾಗ, ಅಂದರೆ ನೋಡಿ, ಈಗ ನಾವು ಹೇಳ್ತೇವೆ ಈ ಒಂದು BNSS ಅಥವಾ ಈ BSA, ಭಾರತೀಯ ನಾಗರಿಕ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷಿ ಅಧಿನಿಯಮ ಇದು ಬಂದ ಮೇಲೆ ಈ ಕ್ರಿಮಿನಲ್ ಪ್ರಕರಣಗಳ ಬಗ್ಗೆ ಮತ್ತು ಕ್ರಿಮಿನಲ್ ಪ್ರೊಸೀಜರಲ್ಲಿ ಏನಾದರೂ ವ್ಯತ್ಯಾಸ ಆಗೋಗ್ಬಿಟ್ಟಿದೆಯಾ, ಅಥವಾ ಏನಾದ್ರೂ ಎಕ್ಸ್ಪರ್ಟ್ಗಳ ಒಪಿನಿಯನ್ಗಳಿಗೆ ಸಂಬಂಧಪಟ್ಟಂತೆ ಇನ್ನೇನಾದ್ರೂ ಬದಲಾವಣೆಗಳಾಗಿದೆಯಾ, ಅಥವಾ ಈ ಕ್ರಿಮಿನಲ್ ಕೇಸುಗಳು, ಅಪರಾಧ ಪ್ರಕರಣಗಳಲ್ಲಿ ಯಾವ ಒಂದು ಬಹಳ ಮುಖ್ಯವಾದಂತಹ ಅಂಶವನ್ನು ನೀವು ತಿಳಿದುಕೊಳ್ಳಲೇಬೇಕು ಎಂಬುದನ್ನು ಇವತ್ತು ನಾನು ತಿಳಿಸಿಕೊಡ್ತೇನೆ. ನೋಡಿ, ಈ ಒಂದು ಕ್ರಿಮಿನಲ್ ಕೇಸುಗಳು ನಡೆದಾಗ ಮುಖ್ಯವಾಗಿ ಇಲ್ಲಿ ಪ್ರೂವ್ ಮಾಡಬೇಕಾಗಿರೋದು ಬಿಯಾಂಡ್ ಆಲ್ ರೀಸನಬಲ್ ಡೌಟ್ಸ್, ಎಳ್ಳಷ್ಟು ಸಂಶಯಕ್ಕೆ ಎಡೆ ಮಾಡದಂತೆ ನಾವು ಆರೋಪವನ್ನು ರುಜುವಾತು ಮಾಡಬೇಕಾಗುತ್ತದೆ. ಅದರ ಸಂಪೂರ್ಣ ಜವಾಬ್ದಾರಿ ಪ್ರಾಸಿಕ್ಯೂಟರ್ಗಳಿಗೆ ಇರುತ್ತೆ. ಪ್ರಾಸಿಕ್ಯೂಷನ್ ಅಂದರೆ ಕಂಪ್ಲೇಂಟ್ ಕೊಟ್ಟಂತಹವರ ಮೇಲೆ ಇರುತ್ತೆ, ಪೊಲೀಸರ ಮೇಲೆಯೇ ಇರುತ್ತದೆ. ದೂರು ಕೊಟ್ಟವರು ಇನ್ಫಾರ್ಮೆಂಟ್, ಮಾಹಿತಿದಾರರು, ದೂರನ್ನು ದಾಖಲಿಸಿದಂತಹ ಪೊಲೀಸನವರು ದ ರಿಯಲ್ ಕಂಪ್ಲೇಂಟ್ ಅನ್ನೋ ಥರದಲ್ಲಿ ಆಗುತ್ತೆ. ಸೊ ಅವರ ಜವಾಬ್ದಾರಿ ಆ ಎಲ್ಲ ಆರೋಪಗಳನ್ನು FIR ಅಲ್ಲಿ ದಾಖಲಿಸಿದಂಥದ್ದನ್ನು ರುಜುವಾತು ಮಾಡುವುದಾಗಿರುತ್ತದೆ. ಈ ಕ್ರಿಮಿನಲ್ ಪ್ರಕರಣದಲ್ಲಿ ಒಂದು ಬ್ಯೂಟಿ ಏನಪ್ಪಾ ಅಂತ ಹೇಳಿದ್ರೆ, ಅಕ್ಯೂಸ್ಡ್ ಆದವರು, ಆರೋಪಿಗಳು, ಅವರು ಯಾವುದನ್ನು ರುಜುವಾತು ಮಾಡುವ ಅವಶ್ಯಕತೆ ಇರೋದಿಲ್ಲ. ಅವರು ಮಾಡಿರ್ತಕ್ಕಂತಹ ಆರೋಪಗಳು ನನಗೆ ವಿರುದ್ಧ ಆಗಿದೆ,
ನಾನು ಆ ಯಾವ ಕೃತ್ಯಗಳನ್ನು ಮಾಡಿಲ್ಲ, ಸುಳ್ಳು ಕೇಸನ್ನು ದಾಖಲು ಮಾಡಿದ್ದಾರೆ ಅಂತ ಹೇಳಿ ಅವರು ಸುಮ್ಮನಾಗಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಅವರು ಸಮಂಜಸವಾದಂತಹ ವಕೀಲರ ಮಾರ್ಗದರ್ಶನದ ಮುಖಾಂತರ ಉತ್ತರಗಳನ್ನು ಕೊಟ್ಟರೆ ಸಾಕಾಗುತ್ತೆ. ಸಂಪೂರ್ಣ ಜವಾಬ್ದಾರಿ ಯಾರಿಗೆ ಇರುತ್ತೆ? ಪ್ರಾಸಿಕ್ಯೂಷನ್ ಮಾಡುವಂತಹವರ ಮೇಲೆ ಇರುತ್ತೆ. ಈಗ ನೋಡಿ, ಒಂದು ಕ್ರಿಮಿನಲ್ ಪ್ರಕರಣ ನಾವು ನಡೆಸಬೇಕಂತ ಹೇಳಿದ್ರೆ ಅಲ್ಲಿ ಸಾಕ್ಷಿಗಳು ಇರಬೇಕಾಗತ್ತೆ. ಸಾಕ್ಷಿಗಳು ಅಂದ್ರೆ ಏನು? ಈಗ ಯಾವುದೋ ಒಂದು ಹತ್ಯೆ ನಡೀತು ಅಂತ ಹೇಳಿದ್ರೆ ಆ ಹತ್ಯೆ ನಡೆದಂತಹ ಸಮಯ, ಸಂದರ್ಭಗಳು, ಸಾಂದರ್ಭಿಕ ಸಾಕ್ಷಿಗಳು, ಆಮೇಲೆ ಎವಿಡೆನ್ಸ್ಗಳು, ಏನೇನು ಸಾಕ್ಷಿಗಳು ಅಲ್ಲಿ ಬಿಟ್ಟಿದ್ದಾರೆ, ಹತ್ಯೆ ಯಾವ ರೀತಿಯಲ್ಲಿ ಆಗಿದೆ, ಬಳಸಿದಂತಹ ಆಯುಧಗಳೇನು, ವಾಹನಗಳು ಓಡಾಡಿದ್ಯಾ, ಯಾರಾದರೂ ಬಂದಿದ್ದಾರಾ, ಈ ರೀತಿಯಾಗಿ ಎಲ್ಲವನ್ನು ತಿಳಿದುಕೊಳ್ಬೇಕಾಗುತ್ತೆ. ಮತ್ತೆ CCTV ಫುಟೇಜಸ್ ಇದೆಯಾ, ಇನ್ನೇನಾದ್ರೂ ಟೆಕ್ನಿಕಲ್ ಯಾವುದಾದ್ರೂ ಎವಿಡೆನ್ಸ್ಗಳು ಸಿಗುತ್ತಾ, ಇದೆಲ್ಲವನ್ನು ಮಾಹಿತಿ ಕಲೆ ಹಾಕಬೇಕಾಗುತ್ತದೆ. ಈ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಎಕ್ಸ್ಪರ್ಟ್ಗಳ ಅಭಿಪ್ರಾಯ ಬಹಳ ಮುಖ್ಯ ಆಗಿದೆ. ಈಗ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕ್ರಿಯೆಯ ಅಡಿಯಲ್ಲಿ ಎಕ್ಸ್ಪರ್ಟ್ ಒಪಿನಿಯನ್ ಈಸ್ ಮ್ಯಾಂಡೇಟರಿ, ಅದು ಕಡ್ಡಾಯ ಆಗಿದೆ. ಅವರ ಒಂದು ಅಭಿಪ್ರಾಯವು ಬೇಕೇ ಬೇಕು. ಅಂದರೆ FSL ರಿಪೋರ್ಟ್, ಫಾರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಅಂತ ನಾವೇನು ಕರಿತೇವೆ, ಅದು ಬೇಕೇ ಬೇಕಾಗಿದೆ. ಈ ಫಾರೆನ್ಸಿಕ್ ರಿಪೋರ್ಟ್ ಇಲ್ಲದೆ, ಅಂದರೆ ಆ ಒಂದು ವಿಷಯದಲ್ಲಿ ತಜ್ಞರು, ಅಂದರೆ ಆ ಒಂದು ವಿಷಯಗಳಲ್ಲಿ ಪರಿಣತರಾಗಿದಂತಹ ಪರಿಣತರು ಆಗಿರುವಂತಹವರ ಅಭಿಪ್ರಾಯಗಳು, ಅವರ ರಿಪೋರ್ಟ್ಗಳು ಇರಲೇಬೇಕಾಗುತ್ತದೆ. ಅದಿಲ್ಲದೆ ಹೋದರೆ ಕ್ರಿಮಿನಲ್ ಪ್ರಕರಣಗಳನ್ನು ನಡೆಸೋದಾಗ್ಲಿ ಅಥವಾ 7 ವರ್ಷಕ್ಕೂ 10 ವರ್ಷಕ್ಕೂ ಮೀರಿದಂತಹ ಗಂಭೀರ ಪ್ರಕರಣಗಳಲ್ಲಿ ಯಾವುದೇ ರೀತಿಯಾಗಿ ಶಿಕ್ಷೆಗಳನ್ನು ಕೊಡಿಸ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ ಅಂತ ಕೂಡ ಇಲ್ಲಿ ನಾನು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಒಂದು ಗಂಭೀರ ಪ್ರಕರಣಗಳಲ್ಲಿ, ಅಂದರೆ ಹೀನಿಯಸ್ ಅಫೆನ್ಸ್ಗಳಲ್ಲಿ ಎಕ್ಸ್ಪರ್ಟ್ಗಳ ಒಪಿನಿಯನ್ನು ಬಹಳ ಮುಖ್ಯ ಆಗುತ್ತದೆ. ಆದ್ದರಿಂದ ನಾನೇನಿಲ್ಲಿ ಹೇಳ್ತೇನೆ, ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಎಕ್ಸ್ಪರ್ಟ್ಗಳು ಬೇಕಾಗ್ತಾರೆ ಅಂತ ಹೇಳಿದ್ರೆ, ನೋಡಿ, ಈಗೇನೋ ಒಂದು ಹ್ಯಾಂಡ್ ರೈಟಿಂಗ್ ಇರುತ್ತೆ. ಈಗ ಯಾವುದೋ ಒಂದು ಸೂಸೈಡ್ ಆಗೋಗಿರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಹ್ಯಾಂಡ್ ರೈಟಿಂಗ್ ಬರ್ದಿರೋದು ಇವರೇ ಬರೆದು ಹೋಗಿದ್ದಾರೆ. ಸೊ ಅವಾಗ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ಗಳ ಒಪಿನಿಯನ್ ಬೇಕೇ ಬೇಕಾಗುತ್ತೆ, ರಿಪೋರ್ಟ್ ಬೇಕಾಗುತ್ತೆ. ಅಥವಾ ಯಾವುದೋ ಒಂದು ದಾಖಲೆಗಳಲ್ಲಿ ಸಹಿಗಳನ್ನು ಮಾಡಿಕೊಟ್ಬಿಟ್ಟಿರ್ತಾರೆ, ಆ ಹಕ್ಕು ಬಿಡುಗಡೆಯನ್ನು ಮಾಡಿಕೊಟ್ಬಿಟ್ಟಿರ್ತಾರೆ ಆಸ್ತಿ ವಿವಾದಗಳಲ್ಲಿ ಅಂತ ಇಟ್ಕೊಳ್ಳೋಣ. ಆಗ ಸಿಗ್ನೇಚರು ನಂದು ಅಲ್ಲವೇ ಅಲ್ಲ, ಅಥವಾ ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಈ ಸೈನು ನಂದು ಅಲ್ಲವೇ ಅಲ್ಲ, ನಾನು ಮಾಡೇ ಇಲ್ಲ ಅಂತ ಹೇಳ್ತಾರೆ. ಮಾಡಿರುವಂತಹ ಸೈನನ್ನ ರೆಫ್ಯೂಸ್ ಮಾಡಿದಂತಹ ಸಂದರ್ಭಗಳಲ್ಲಿ ಈ ಸಿಗ್ನೇಚರ್ ಅನ್ನ ಇವರೇ ಮಾಡಿದಾರ ಅಂತ ಹೇಳಿ ಆಗ ಸಿಗ್ನೇಚರ್ ಎಕ್ಸ್ಪರ್ಟ್ಗಳ ಒಂದು ರಿಪೋರ್ಟ್ ಬೇಕಾಗುತ್ತದೆ. ಅದಿಲ್ಲದೆ ಕೇಸ್ಗಳನ್ನ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಇಂತಹ ಸಂದರ್ಭಗಳು, ಅದಾದ್ಮೇಲೆ ಯಾವುದೋ ಒಂದು ಭಾಷೆಗಳು ಟ್ರಾನ್ಸ್ಲೇಷನ್ ಅವಶ್ಯಕತೆ ಇರುತ್ತೆ. ಅಂದ್ರೆ ಸ್ಥಳೀಯ ಭಾಷೆಗಳು, ಬೇರೆ ಬೇರೆ ಭಾಷೆಗಳು ಇದ್ದಾಗ ಆ ಒಂದು ಭಾಷೆಗಳನ್ನು ಬಳಸಿ ಅವರು ಮಾತನಾಡಿದಂತಹ ಆಡಿಯೋ, ವಿಡಿಯೋ ರೆಕಾರ್ಡ್ಗಳಲ್ಲಿ ಏನಾದ್ರು ಆ ಥರ ಲ್ಯಾಂಗ್ವೇಜ್ಗಳು ಇದ್ದಾಗ ಕೋರ್ಟಿನ ಭಾಷೆಗೆ, ಲ್ಯಾಂಗ್ವೇಜ್ಗೆ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಅದಕ್ಕೆ ಎಕ್ಸ್ಪರ್ಟ್ಗಳ, ಅಧಿಕೃತ ವ್ಯಕ್ತಿಗಳ, ಅಥರೈಸ್ಡ್ ಪರ್ಸನ್ಗಳ ಲೆಟರೇಡ್ ಇಂದ ಅದು ಟ್ರಾನ್ಸ್ಲೇಟ್ ಆಗಿರಬೇಕು ಆಸ್ ಇಟ್ ಈಸ್. ಆಗ ಮಾತ್ರ ಅದು ಕನ್ಸಿಡರೇಷನ್ ಆಗುತ್ತದೆ. ಇದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸೊ ಆದ್ದರಿಂದ ನೆಕ್ಸ್ಟ್ ಇನ್ನ ಯಾವುದಾದರೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ವಿಚಾರಗಳು ಬೇಕಾದಾಗ, ಪ್ರೂವ್ ಮಾಡಬೇಕಾದಾಗ ಆಗ ಡಾಕ್ಟರ್ಸ್ಗಳ, ಎಕ್ಸ್ಪರ್ಟ್ಗಳ ಒಪಿನಿಯನ್ನು ಬೇಕಾಗುತ್ತದೆ. ತಾಂತ್ರಿಕ ಅಂಶಗಳು, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಬೇಕಾದಾಗ ಅದಕ್ಕೆ ಬೇಕಾದಂಥ ಎಕ್ಸ್ಪರ್ಟ್ಗಳು, ಇಂಜಿನಿಯರ್ಗಳ ಒಪಿನಿಯನ್ಗಳು ಬೇಕಾಗುತ್ತೆ. ಅಂದರೆ ಆ ಒಂದು ಕೇಸಿನ ಸ್ವರೂಪ ಏನು, ಆ ಕೇಸಿನ ಸ್ವರೂಪದಲ್ಲಿ ಯಾವ ರೀತಿಯಾದಂತಹ ಒಂದು ಸ್ವಭಾವ ಬಂದಿದೆ, ಅಂದರೆ ನೇಚರ್ ಆಫ್ ಇಶ್ಯೂ ಇದೆ, ಆ ನೇಚರ್ ಆಫ್ ಇಶ್ಯೂಗೆ ಸಂಬಂಧಿಸಿದ ಇಲಾಖೆಗೆ ಅಥವಾ ಆ ವಿಷಯಕ್ಕೆ ಸಂಬಂಧಿಸಿದಂತಹ ಎಕ್ಸ್ಪರ್ಟ್ಗಳು, ಪರಿಣತರುಗಳ ಅಭಿಪ್ರಾಯ, ಅವರ ಒಂದು ವಿಟ್ನೆಸ್, ಅವರ ಒಂದು ಹೇಳಿಕೆಗಳು, ಅವರು ಕೊಟ್ಟಂತಹ ರಿಪೋರ್ಟ್ಗಳು
ಏನಿದೆ ಅದರ ಆಧಾರದ ಮೇಲೆಯೇ ಏನೋ ಕ್ರಿಮಿನಲ್ ಕೇಸ್ಗಳು ಇನ್ನು ಮುಂದೆ ನಿಂತಿರುತ್ತದೆ. ಆದ್ದರಿಂದ ಈ ಎಕ್ಸ್ಪರ್ಟ್ಗಳ ಒಪಿನಿಯನ್ ಬಹಳ ಮುಖ್ಯ. ಈ ಒಂದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳಲ್ಲಿ ಮೊದಲು ನಾವು CRPC ಸೆಕ್ಷನ್ 45ರ ಅಡಿಯಲ್ಲಿ ಈ ಒಂದು ಎಕ್ಸ್ಪರ್ಟ್ಗಳ ಒಪಿನಿಯನ್ಗಾಗಿ ನಾವು ಕೇಳ್ತಾ ಇದ್ವಿ, ಕೋರ್ಟ್ಗಳಲ್ಲಿ ಅರ್ಜಿಯನ್ನು ಹಾಕಿ. ಈಗ ಹೊಸ ಕಾನೂನಿನಲ್ಲಿ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂಡರಲ್ಲಿ ಸೆಕ್ಷನ್ 51 ಅಂಡರಲ್ಲಿ ನಾವು ಕೇಳಬೇಕಾಗುತ್ತದೆ. ಸೊ ಹೀಗೆ ಜೊತೆಗೆ ಈಗ AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ತಾಂತ್ರಿಕವಾಗಿ ಬಹಳ ಮುಂದುವರಿತಾ ಇರ್ತಕ್ಕಂತಹ ಒಂದು ಸಂದರ್ಭಗಳು ಇದಾಗಿದೆ. ಈ ಒಂದು AI ಅನ್ನು ಬಳಸಿಕೊಂಡು ವ್ಯಕ್ತಿಗಳು ಮುಖವನ್ನ, ಅವರ ಹಾವಭಾವವನ್ನು ಅಥವಾ ಅವರ ಒಂದು ವಾಯ್ಸ್ ಇಟ್ಕೊಂಡ್ರೆ ಸಾಕು, ಅವರೇ ಮಾತಾಡಿದ್ದಾರೆ ಅನ್ನೋ ಥರದಲ್ಲಿ ಕ್ರಿಯೇಟ್ ಮಾಡುವಂಥದ್ದು, ಅವರೇ ಈ ರೀತಿಯಾಗಿ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟುಬಿಟ್ಟಿದ್ದಾರೆ ಅನ್ನೋ ಥರ ಕ್ರಿಯೇಟ್ ಮಾಡಬಹುದು. ಮಾರ್ಪಿಂಗ್ಗಳು, ಈ ರೀತಿಯಾಗಿ AI ಟೆಕ್ನಾಲಜಿಗಳು ಎಲ್ಲ ಬರ್ತಾ ಇರೋದ್ರಿಂದ ಸಾಕಷ್ಟು ಡಿಜಿಟಲ್ ಕ್ರೈಮ್ಗಳು ನಡೀತಾ ಇರೋದ್ರಿಂದ ಸಾಕಷ್ಟು ತನಿಖೆಗಳಾಗಬೇಕಾಗ್ತದೆ. ಏನೋ ಎಕ್ಸ್ಪರ್ಟ್ಗಳ ಒಪಿನಿಯನ್ ಅತ್ಯವಶ್ಯಕವಾಗುತ್ತದೆ. ಅದು ಇಲ್ಲದೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ಗಳು ನಡೆಯೋದೆ ಬಹುದುಸ್ಸರ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ರುಜುವಾತು ಮಾಡೋದು ಕೂಡ ಬಹಳ ದುಸ್ಸರ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ನೆಕ್ಸ್ಟ್, ಇನ್ನು ಈ ಒಂದು AI ನಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥವ್ರನ್ನ ಕೂಡ ಬಳಸಿಕೊಂಡು ಈಗ ಕೆಲವೊಂದು ಕ್ರಿಮಿನಲ್ ಘಟನೆಗಳು ನಡೆದಾಗ ಅದಕ್ಕೆ ನಾವು ಏನು ಹೇಳ್ತೇವೆ, ರಿಹಾರ್ಸಲ್ಗಳನ್ನು ಮಾಡಿಸಬೇಕಾಗುತ್ತದೆ ಅಥವಾ ರೀಕ್ರಿಯೇಷನ್ ಮಾಡಿಸಬೇಕಾಗುತ್ತದೆ. ರಿಹಾರ್ಸಲ್ ಅಥವಾ ರೀಕ್ರಿಯೇಟ್ ಆ ಒಂದು ಸಂದರ್ಭವನ್ನು ಸಾಂದರ್ಭಿಕ ಚಿತ್ರಗಳನ್ನು ಮತ್ತೊಮ್ಮೆ ಅದನ್ನು ನಾವು ಸೃಷ್ಟಿ ಮಾಡಿ, ನಾವೆಲ್ಲ ಕ್ರೈಮ್ ಸ್ಟೋರಿಗಳಲ್ಲಿ ಕೆಲವೊಮ್ಮೆ ನೋಡ್ತಾ ಇರಬಹುದು, ಕೇಳ್ತಾ ಇರಬಹುದು, ಅದನ್ನು ನಾವು ಮಾಡಿ ರುಜುವಾತು ಮಾಡಬೇಕಾಗುತ್ತದೆ. ನೋಡಿ, ನಮ್ಮ ದೇಶದ ಕಾನೂನು ಹೇಗಿದೆ ಅಂತ ಹೇಳಿದ್ರೆ 99 ಆರೋಪಿಗಳು ಅಂದರೆ ಏನೋ ತಪ್ಪಿಸಿಕೊಂಡರೂ ಕೂಡ, ತಪ್ಪು ಮಾಡಿದವರು ತಪ್ಪಿಸಿಕೊಂಡರೂ ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಎಂಬುವಂತಹ ಕಾನೂನಿದೆ. ಆದ್ದರಿಂದ ನಾವು ಕ್ರಿಮಿನಲ್ ಕೇಸ್ಗಳಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಏನು ದಂಡನೆಯನ್ನು ಕೊಡಬೇಕು, ಶಿಕ್ಷೆಯನ್ನು ಕೊಡಬೇಕು, ಗುರುತರವಾದದ್ದು ಅಂದರೆ ಹತ್ಯಾ ಕೇಸುಗಳಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ದರ್ಶನ್ ಕೇಸೇ ತಗೊಳ್ಬಹುದು. ತಗೊಂಡಾಗ ಇತ್ತೀಚೆಗೆ ನಡೆದಂಥದ್ದು ವೈರಲ್ ಇರೋದ್ರಿಂದ ಟಾಪಿಕ್ ಹೇಳ್ತಾ ಇದ್ದೇನೆ. ಸೊ ರುಜುವಾತು ಮಾಡಬೇಕಾಗುತ್ತದೆ. ಅವರು ಆ ಸ್ಥಳದಲ್ಲೇ ಇದ್ದರು, ಅವರು ಹೊಡೆದ ಏಟಿಂದನೇ ಆಯಿತು ಅಂತ ಹೇಳಿ ರುಜುವಾತು ಮಾಡಬೇಕಾಗುತ್ತದೆ. ಅಂದರೆ ತಾಂತ್ರಿಕ ಅಂಶಗಳು, ಟೆಕ್ನಿಕಲ್ ರಿಪೋರ್ಟ್ಗಳು, ಎಕ್ಸ್ಪರ್ಟ್ಗಳ ಒಪಿನಿಯನ್ಗಳು, ಇದು ಎಲ್ಲವೂ ಕೂಡ ಬೇಕಾಗುತ್ತದೆ. ಆದ್ದರಿಂದ ಇದು ಬಹಳ ಮುಖ್ಯವಾದಂತಹ ವಿಚಾರ. ಒಬ್ಬ ಕ್ರಿಮಿನಲ್ ಅಡ್ವೊಕೇಟ್ಗಳಿಗೆ ತಿಳಿದಿರಲೇಬೇಕಾದಂತಹ ವಿಚಾರ, ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ವಕೀಲರಿಗೆ ತಿಳಿದಿರಬೇಕಾದಂತಹ ವಿಚಾರ, ಕ್ರಿಮಿನಲ್ ಕೇಸ್ಗಳಲ್ಲಿ ಸಿಗಾಕೊಂಡಿರ್ತಕ್ಕಂಥ ಕಕ್ಷಿದಾರರುಗಳು ತಿಳಿದುಕೊಳ್ಳಬೇಕಾದಂತಹ ವಿಚಾರ, ಕ್ರಿಮಿನಲ್ ಕೇಸ್ಗಳಿಗೆ ಸಿಗಾಕಿಕೊಳ್ಳಬಾರದು, ನಾನು ಜಾಣ್ಮೆಯಿಂದ ಎಲ್ಲವನ್ನು ತಪ್ಪಿಸಿಕೊಂಡು ನಾನು ಜೀವನವನ್ನು ತುಂಬ ಶಾಂತಿಯುತವಾಗಿ ನಡೆಸಬೇಕು ಅನ್ನುವವರು ಕೂಡ ತಿಳಿದುಕೊಳ್ಳಬೇಕಾದಂತಹ ವಿಚಾರ ಆಗಿದೆ ಅಂತ ಹೇಳ್ತಾ, ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.